ರಾಜ್ಯಾದ್ಯಂತ ಇವತ್ತು ಪ್ರಾಸಿಕ್ಯೂಷನ್ ಫೈಟ್ ಜೋರಾಗ್ತಾ ಇದೆ. ನರಸೀಪುರ ಪಟ್ಟಣ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ಟಿ ನರಸೀಪುರ ಪಟ್ಟಣ ಬಂದ್ಗೆ ಕಾಂಗ್ರೆಸ್ ಪಾಳಿಯ ಕರೆ ನೀಡಿತ್ತು. ಮೆಡಿಕಲ್, ಆಸ್ಪತ್ರೆ, ತುರ್ತು ಸೇವೆ ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ ಆಗಿದೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ನರಸೀಪುರ ಪಟ್ಟಣ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತುರ್ತು ಸೇವೆ, ಆಸ್ಪತ್ರೆ ಇದೆಲ್ಲವನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ. ವ್ಯಾಪಾರಸ್ಥರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಏನಾದ್ರೂ ಅಹಿತಕರ ಘಟನೆಗಳು ನಡೆದ್ಬಿಟ್ರೆ ಯಾಕೆ ಬೇಕು, ಬೇಡ ನಾವು ಇವತ್ತು ಬಂದ್ ಮಾಡ್ಬಿಡೋಣ ಅಂತ ಟಿ ನರಸೀಪುರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಕಾಂಗ್ರೆಸ್ನ ಹೋರಾಟ ತೀವ್ರಗೊಂಡಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆ ಖಂಡಿಸಿ ಆಗ್ತಾ ಇರುವಂತಹ ಕಾಂಗ್ರೆಸ್ನ ಪ್ರೊಟೆಸ್ಟ್. ಮತ್ತೊಂದು ಕಡೆ ಬಿಜೆಪಿ ಪಾಳೆಯದಿಂದಲೂ ಕೂಡ ಹೋರಾಟ. ಕಾರಣ ಇಷ್ಟೇ, ಸಿಎಂ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಆ ರೀತಿ ಆಗ್ರಹಿಸಿ ಹೋರಾಟಗಳನ್ನ ದೋಸ್ತಿ ನಾಯಕರು ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆ ಖಂಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ವಿರೋಧಿಸಿ ಆಗ್ತಾ ಇರುವಂತಹ ಹೋರಾಟ, ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದುಕೊಂಡಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಚುಕ್ಕಿಯನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಷಡ್ಯಂತ್ರದ ರಾಜಕಾರಣವನ್ನು ಮಾಡ್ತಾ ಇದ್ದೀರಲ್ಲ, ನಾನು ಇವತ್ತು ಈ ವೇದಿಕೆ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ. ರಾಜ್ಯಪಾಲರೇ, ಇಬ್ರು ಫ್ರೇಮೇ ಕೊಟ್ಟಿದ್ದೀನಿ. ನಿಮ್ಗೇನಾರ ಮಾನ ಮರ್ಯಾದೆ ನಿಮ್ಗೇನಾರ ಇದ್ರೆ ನಿಮ್ಗೆ ವಾಪಸ್ ಹೋಗಿ. ಮಾಡ್ಕೊಬೇಡಿ, ಗೌರವವನ್ನು ವಾಪಸ್ಸು ಸಂವಿಧಾನವನ್ನು ಹಾಳು ಮಾಡ್ತಕ್ಕಂಥ, ಸಂವಿಧಾನದ ಪರಂಪರೆಯನ್ನು ಹಾಳು ಮಾಡ್ತಕ್ಕಂಥ ಈ ನಿಮ್ಮ ಕೆಟ್ಟ ಪ್ರವೃತ್ತಿಯನ್ನ ಭಾರತ ದೇಶ ಕಂಡುತ್ತಾ ಇದೆ. ರಾಜ್ಯಪಾಲರನ್ನು ನಿಮ್ಮನ್ನ ಡೈರೆಕ್ಟ್ ಆಗಿ ಅಧಿಕಾರಿಗೆ ಕಾಲದಲ್ಲೇ ರಾಜ್ಯಪಾಲರನ್ನ ಇಡಿಯನ್ನ ಬಿಟ್ಕೊಂಡು ಚೂ ಬಿಟ್ಕೊಂಡು ಅಧಿಕಾರಿಗಳಿಗೆ ಕೊಡ್ತಿದ್ರ. ಬಿಜೆಪಿ ಮಾನ್ಗೆಟ್ಟದೆ ಒಂದೇ ಒಂದು ದಿವಸ ನೀವು 150 ಸೀಟನ್ನು ವಿಧಾನಸೌಧಕ್ಕೆ ಬಂದಿದ್ದೀರೇನ್ರಿ? ಯಾವತ್ ಬಂದಿದ್ದೀರಿ ನೀವು 100 ಸೀಟ್ ತಗೊಂಡು ಬಿಜೆಪಿಯವರು? ಒಂದ್ಸರಿ ಬಂದ್ರೆ ಉಲ್ಟಾ ಹೊಡ್ಸಿರಿ. ಮತ್ತೆ ಹೋದ್ಸರಿ ಯಡಿಯೂರಪ್ಪ 15 ಜನ ಕರ್ಕೊಂಡೋಗಿ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಇವ್ರನ್ನ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡಿಸಿ ಅಧಿಕಾರಕ್ಕೆ ಬಂದ್ರಿ. ಈಗ ಅದೇ ಆಟ ನಡೆಯುತ್ತೆ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಕಿಚ್ಚು ಹೆಚ್ಚಾಗ್ತಾ ಇದೆ. ಬೆಟ್ಟದಲ್ಲಿರೋ ಅಂಗಡಿಯನ್ನ ಬಂದ್ ಮಾಡಿದ್ದಾರೆ. ಭಕ್ತರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದ ಗ್ರಾಮಸ್ಥರು, ವ್ಯಾಪಾರಸ್ಥರ ಪ್ರತಿಭಟನೆ ಆಗ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಗ್ರಾಮಸ್ಥರಿಂದ ಮೆರವಣಿಗೆಗಳು ಕೂಡ ಸಾಗ್ತಾ ಇರುವಂತದ್ದು. ಚಾಮುಂಡಿ ಬೆಟ್ಟದಲ್ಲೂ ರಾಜ್ಯಪಾಲರ ವಿರುದ್ಧ ಕಿಚ್ಚು ಹೆಚ್ಚಾಗ್ತಾ ಇದೆ. ಅಲ್ಲಿ ಜನಗಳು ಒಂದ್ ಕಡೆ ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು. ಚಾಮುಂಡಿ ಬೆಟ್ಟದ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ಕ್ರಮವನ್ನ ಖಂಡಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಂದ್ರೆ ಅಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ ಅನ್ನೋದರ ಕುರಿತ ಡೀಟೇಲ್ಸ್ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರಿಗೆ, ದಲಿತರ ನಾಯಕ ಸಿದ್ದರಾಮಯ್ಯನವರಿಗೆ, ಕರ್ನಾಟಕ ರಾಜ್ಯಕ್ಕೆ ಭಾಗ್ಯಗಳನ್ನು ಕೊಟ್ಟ ದಲಿತರ ನಾಯಕ ಸಿದ್ದರಾಮಯ್ಯನವರು, ಮೈಸೂರು ಹುಲಿ ಸಿದ್ದರಾಮಯ್ಯನವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ವಿನೋದ್, ಒಂದು ಕಡೆ ಟಿ ನರಸೀಪುರದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅಲ್ಲಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ?
ರಮ್ಯಾ, ಈಗಾಗಲೇ ಏನು ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟನೆಗಳು ಜೋರಾಗಿದೆ. ಅದರಲ್ಲೂ ಕೂಡ ಟಿ ನರಸೀಪುರ ಕ್ಷೇತ್ರ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಪ್ರತಿನಿಧಿಸುವಂತಹ ಟಿ ನರಸೀಪುರ ಕ್ಷೇತ್ರದಲ್ಲಿ ಸದ್ಯಕ್ಕೆ ತಾಲೂಕು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚುವ ಮೂಲಕವಾಗಿ ಏನು ರಾಜ್ಯಪಾಲ ವಿರುದ್ಧವಾಗಿ ಕರೆ ಕೊಟ್ಟಿರುವಂತಹ ಈ ಒಂದು ಬಂದ್ಗೆ ಜನರು ಸಾಕಷ್ಟು ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಈಗಾಗಲೇ ಎಲ್ಲಾ ವರ್ತಕರು ಕೂಡ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಮಾಡುವ ಮೂಲಕವಾಗಿ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡೋ ಮೂಲಕವಾಗಿ ಅವರನ್ನ ಈಗಾಗಲೇ ಬೆಂಬಲಿಸುವಂತ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಇಲ್ಲುಳಿದಂತೆ ಮೈಸೂರು ನಗರದಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆ ಆರಂಭ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪುರ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ಈಗಾಗಲೇ ಮೆರವಣಿಗೆ ಸಾಗ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ನರಸೀಪುರ ತಾಲೂಕಿನಲ್ಲೂ ಕೂಡ ಉತ್ತಮವಾದಂತಹ ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಒಂದೇ ಒಕ್ಕೂರಿನ ನಿರ್ಧಾರವನ್ನು ಬರ್ತಾ ಇರುವಂತದ್ದು. ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಧಾರ ತಪ್ಪು, ಸೊ ಕೂಡಲೇ ಅವರು ಈ ಒಂದು ನಿರ್ಧಾರ ವಾಪಸ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮೈಸೂರು ಅಂದ್ರೆ ಸಿಎಂ ಅವರು ಜಿಲ್ಲೆ ನಡೀತಾ ಇರೋ ಕಾರಣಕ್ಕಾಗಿ ಇವತ್ತು ನಡೆಯುವಂತಹ ಪ್ರತಿಭಟನೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಈಗಾಗಲೇ ಸಹಸ್ರ ಸಂಖ್ಯೆ ಪ್ರತಿಭಟನೆ ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಇನ್ನು ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಕುಸಿದು ಬಿದ್ದಿದ್ದಾರೆ ಮಹಿಳೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೀತಾ ಇರುವಂಥ ಪ್ರತಿಭಟನೆ ಈ ವೇಳೆ ಅಸ್ವಸ್ಥಗೊಂಡು ಬಹುಶಃ ಮಹಿಳೆ ಬಿದ್ದಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಎದುರು ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಅಸ್ವಸ್ಥಗೊಂಡು ಮಹಿಳೆ ಬಿದ್ದಿದ್ದಾರೆ. ಮಂಡ್ಯದ ಮಳವಳ್ಳಿಯಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಎಲ್ಲ ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಮೈಸೂರು, ಮಂಗಳೂರು, ಮಂಡ್ಯ. ಈ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಡ್ರೆಸ್ ಇಲ್ಲಂಗೆ ಹೊರಟೋಗುತ್ತೆ. ಆದ್ರಿಂದ ಅವ್ರ ಮೇಲೆ ಏನಾದರೂ ಇಲ್ಲ ಸಲ್ಲದ ಆರೋಪವನ್ನ ಮಾಡಿ ಅವ್ರನ್ನ ತೇಜವಧೆ ಮಾಡಬೇಕು ಅಂತ ಹೇಳಿ ಈ ತರ ನೆಂದು ಮುಂದೆ ಏನಾದರೂ ಕೂಡ ಸಿದ್ದರಾಮಯ್ಯರ ಬಗ್ಗೆ ನಾವು ಈ ತರ ಸುಳ್ಳಿಲ್ಲದ ಆರೋಪವನ್ನ ಮಾಡದೇ ಇದ್ರೆ ಈ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಡ್ರೆಸ್ ಇಲ್ಲಂಗೆ ಹೊರಟೋಗುತ್ತೆ. ಆದ್ರೆ ನೆಂದು ಮುಂದೆ ಏನಾದರೂ ಕೂಡ ಸಿದ್ದರಾಮಯ್ಯರ ಬಗ್ಗೆ ನಾವು ಈ ತರ ಸುಳ್ಳಿಲ್ಲದ ಆರೋಪವನ್ನ ಮಾಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರಾಸಿಕ್ಯೂಷನ್ ಫೈಟ್ ಜೋರಾಗ್ತಾ ಇದೆ. ನರಸೀಪುರ ಪಟ್ಟಣ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ಟಿ ನರಸೀಪುರ ಪಟ್ಟಣ ಬಂದ್ಗೆ ಕಾಂಗ್ರೆಸ್ ಪಾಳಿಯ ಕರೆ ನೀಡಿತ್ತು. ಮೆಡಿಕಲ್, ಆಸ್ಪತ್ರೆ, ತುರ್ತು ಸೇವೆ ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ ಆಗಿದೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ನರಸೀಪುರ ಪಟ್ಟಣ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತುರ್ತು ಸೇವೆ, ಆಸ್ಪತ್ರೆ ಇದೆಲ್ಲವನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ. ವ್ಯಾಪಾರಸ್ಥರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಏನಾದ್ರೂ ಅಹಿತಕರ ಘಟನೆಗಳು ನಡೆದ್ಬಿಟ್ರೆ ಯಾಕೆ ಬೇಕು, ಬೇಡ ನಾವು ಇವತ್ತು ಬಂದ್ ಮಾಡ್ಬಿಡೋಣ ಅಂತ ಟಿ ನರಸೀಪುರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಕಾಂಗ್ರೆಸ್ನ ಹೋರಾಟ ತೀವ್ರಗೊಂಡಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆ ಖಂಡಿಸಿ ಆಗ್ತಾ ಇರುವಂತಹ ಕಾಂಗ್ರೆಸ್ನ ಪ್ರೊಟೆಸ್ಟ್. ಮತ್ತೊಂದು ಕಡೆ ಬಿಜೆಪಿ ಪಾಳೆಯದಿಂದಲೂ ಕೂಡ ಹೋರಾಟ. ಕಾರಣ ಇಷ್ಟೇ, ಸಿಎಂ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಆ ರೀತಿ ಆಗ್ರಹಿಸಿ ಹೋರಾಟಗಳನ್ನ ದೋಸ್ತಿ ನಾಯಕರು ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆ ಖಂಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ವಿರೋಧಿಸಿ ಆಗ್ತಾ ಇರುವಂತಹ ಹೋರಾಟ, ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದುಕೊಂಡಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಚುಕ್ಕಿಯನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಸಣ್ಣ ತಂತ್ರದ ರಾಜಕಾರಣವನ್ನು ಮಾಡ್ತಾ ಇದ್ದೀರಲ್ಲ, ನಾನು ಇವತ್ತು ಈ ವೇದಿಕೆ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ. ರಾಜ್ಯಪಾಲರೇ, ಇಬ್ರು ಫ್ರೇಮೇ ಕೊಟ್ಟಿದ್ದೀನಿ. ನಿಮ್ಗೇನಾರ ಮಾನ ಮರ್ಯಾದೆ ನಿನಗೇನಾರ ಇದ್ರೆ ನಿಮ್ಗೆ ವಾಪಸ್ ಹೋಗಿ ಮಾಡ್ಕೊಬೇಡಿ, ಗೌರವವನ್ನು ವಾಪಸ್ಸು
ಸಂವಿಧಾನವನ್ನು ಹಾಳು ಮಾಡ್ತಕ್ಕಂಥ ಸಂವಿಧಾನದ ಪರಂಪರೆಯನ್ನು ಹಾಳು ಮಾಡ್ತಕ್ಕಂಥ ಈ ನಿಮ್ಮ ಕೆಟ್ಟ ಪ್ರವೃತ್ತಿಯನ್ನ ಈ ಭಾರತ ದೇಶ ಕಂಡುತ್ತಾ ಇದೆ. ರಾಜ್ಯಪಾಲರು ನಿಮ್ಮನ್ನ ಡೈರೆಕ್ಟ್ ಆಗಿ ಅಧಿಕಾರಿಗೆ ಕಾಲದಲ್ಲೇ ರಾಜ್ಯಪಾಲರನ್ನ ಇಡಿಯನ್ನ ಬಿಟ್ಕೊಂಡು ಬಿಟ್ಕೊಂಡು ಅಧಿಕಾರಿಗಳಿಗೆ ಕೊಡ್ತಿದ್ರ. ಬಿಜೆಪಿ ಮಾನ್ಗೆಟ್ಟದೆ ಒಂದೇ ಒಂದು ದಿವಸ ನೀವು 150 ಸೀಟನ್ನು ವಿಧಾನಸೌಧಕ್ಕೆ ಬಂದಿದ್ದೀರೇನ್ರಿ? ಯಾವತ್ ಬಂದಿದ್ದೀರಿ ನೀವು 150 ತಗೊಂಡು ಬಿಜೆಪಿಯವರು? ಒಂದ್ಸರಿ ಬಂದ್ರೆ ಉಲ್ಟಾ ಹೊಡ್ಸಿರಿ, ಮತ್ತೆ ಹೋದ್ಸರಿ ಯಡಿಯೂರಪ್ಪ 15 ಜನ ಕರ್ಕೊಂಡೋಗಿ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಇವ್ರನ್ನ ಕಾಂಗ್ರೆಸ್ ರಾಜೀನಾಮೆ ಕೊಡಿಸಿ ಅಧಿಕಾರಕ್ಕೆ ಬಂದ್ರಿ. ಈಗ ಅದೇ ಆಟ ನಡೆಯುತ್ತೆ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಕಿಚ್ಚು ಹೆಚ್ಚಾಗ್ತಾ ಇದೆ. ಬೆಟ್ಟದಲ್ಲಿರೋ